ಕೆಜಿಎಫ್ ಸಿನಿಮಾ ರಾಕಿಂಗ್ ಸ್ಟಾರ್ ಯಶ್ ಅವರ ಸಿನಿ ಬದುಕಿಗೆ ದೊಡ್ಡ ಬ್ರೇಕ್ ಕೊಟ್ಟ ಸಿನಿಮಾ. ಕೆಜಿಎಫ್ 1 ಮತ್ತು 2ರ ಬಳಿಕ ಯಶ್ ಕೇವಲ ಪ್ಯಾನ್ ಇಂಡಿಯಾ ಮಾತ್ರವಲ್ಲ, ಪ್ಯಾನ್ ವರ್ಲ್ಡ್ ಸ್ಟಾರ್ ಆಗಿ ಮಿಂಚ್ತಾ ಇದ್ದು ಕನ್ನಡ ಚಿತ್ರರಂಗದಲ್ಲಿ ಹೊಸ ಭಾಷ್ಯವನ್ನೇ ಬರೆದಿದ್ದಾರೆ. ಸದ್ಯಕ್ಕಂತೂ ಎಲ್ಲರ ಕುತೂಹಲ ಇರೋದು ರಾಕಿ ಭಾಯ್ ಟಾಕ್ಸಿಕ್ ಎಂಟ್ರಿ ಯಾವಾಗ ಅಂತ. ಹೌದು, ಯಶ್ ಟಾಕ್ಸಿಕ್ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದು ಬೆಂಗಳೂರು ಮತ್ತು ಮುಂಬೈನಲ್ಲಿ ಸಿನಿಮಾದ ಚಿತ್ರೀಕರಣ ಭರದಿಂದ ಸಾಗ್ತಿದೆ. ಟಾಕ್ಸಿಕ್ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಒಟ್ಟಿಗೆ ಶೂಟ್ ಆಗ್ತಿದೆ. ಟಾಕ್ಸಿಕ್ನಲ್ಲಿ ಹಾಲಿವುಡ್ ಕಲಾವಿದರು, ತಂತ್ರಜ್ಞರು ಕೆಲಸ ಮಾಡ್ತಿದ್ದಾರೆ. ಈ ಸಿನಿಮಾಗೆ ಹಾಲಿವುಡ್ನ ಫೇಮಸ್ ಸ್ಟಂಟ್ ಮಾಸ್ಟರ್ ಜೆ ಪೆರ್ರಿ ಆಕ್ಷನ್ ದೃಶ್ಯಗಳನ್ನು ಡೈರೆಕ್ಷನ್ ಮಾಡಿದ್ದಾರೆ. ಇದೀಗ ಹಾಲಿವುಡ್ ನಟ ಕೈಲ್ ಪೌಲ್ ಚಿತ್ರೀಕರಣದ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದು ಅವರ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಟಾಕ್ಸಿಕ್ ಸಿನಿಮಾದಲ್ಲಿ ಹೇಗಿತ್ತು ಅವರ ಅನುಭವ ಅನ್ನೋದನ್ನ ಅವರ ಮಾತುಗಳಲ್ಲೇ ಹೇಳಿದ್ದಾರೆ. ಟಾಕ್ಸಿಕ್ ಸಿನಿಮಾ ಬಗ್ಗೆ ಮಾತನಾಡ್ತಾ ಅಲ್ಲಿನ ಒಂದಷ್ಟು ವಿಚಾರಗಳನ್ನ ಕೈಲ್ ಪೌಲ್ ಹಂಚಿಕೊಂಡಿದ್ದು ಹೀಗೆ. ಟಾಕ್ಸಿಕ್ ಸಿನಿಮಾದಲ್ಲಿ ಎಮೋಷನಲ್ ಸೀನ್ಸ್ ಇವೆ. ಭಾರತದ ಭಾಷೆ ಕನ್ನಡದಲ್ಲಿ ನಾನು ಮಾತನಾಡಿದ್ದೇನೆ. ಅಂತಹ ಅದ್ಭುತ ಸನ್ನಿವೇಶಗಳಲ್ಲಿ ನಟಿಸಿದ್ದನ್ನ ಮರೆಯುವುದಕ್ಕೆ ಸಾಧ್ಯ ಇಲ್ಲ ಎಂದಿದ್ದಾರೆ ಕೈಲ್ ಪೌಲ್. ಇನ್ನು ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು ನಟನೆಯ ವಿಚಾರದಲ್ಲಿ ತಮಗೆ ತುಂಬಾ ಸಹಕಾರವನ್ನ ನೀಡಿದ್ರು. ಬಹಳ ಸಮಯ ತೆಗೆದುಕೊಂಡು ನನಗೆ ನಟಿಸೋದಕ್ಕೆ ಹೇಳ್ತಾ ಇದ್ರು. ಸದಾ ತಮ್ಮನ್ನ ಸೆಟ್ನಲ್ಲಿ ಹುರಿದುಂಬಿಸ್ತಾ ಇದ್ರು ಎಂದಿದ್ದಾರೆ ಕೈಲ್ ಪೌಲ್. ಟಾಕ್ಸಿಕ್ ಚಿತ್ರತಂಡದ ಜೊತೆ ಕೆಲಸ ಮಾಡಿದ ಅನುಭವ ನಿಜಕ್ಕೂ ಅದ್ಭುತವಾಗಿತ್ತು ಅಂತ ಹೇಳಿ ಇಡೀ ಚಿತ್ರವನ್ನ ಕೊಂಡಾಡಿದ್ದಾರೆ ಹಾಲಿವುಡ್ ನಟ. ಮಾತ್ರವಲ್ಲದೆ ಚಿತ್ರದಲ್ಲಿ ಕನ್ನಡವೇ ಬಾರದ ಕೈಲ್ ಪೌಲ್ ಕನ್ನಡವನ್ನ ಕಲಿತು ಕನ್ನಡದಲ್ಲೇ ಡೈಲಾಗ್ ಹೇಳಿ ಥ್ರಿಲ್ ಆಗಿದ್ದಾರಂತೆ. ಹೌದು ವೀಕ್ಷಕರೇ, ಇವತ್ತು ಹಾಲಿವುಡ್ ನಟರೊಬ್ಬರು ಕನ್ನಡ ಸಿನಿಮಾದ ಬಗ್ಗೆ ಮಾತನಾಡ್ತಿದ್ದಾರೆ. ಕನ್ನಡವನ್ನ ಕಲಿತು ಮಾತನಾಡಿದ್ದೇನೆ ಅಂತಾರೆ ಅಂದ್ರೆ ಅದು ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ. ಹಾಗೆಯೇ ಇದನ್ನ ಸಾಧ್ಯವಾಗಿಸಿದ್ದು ರಾಕಿಂಗ್ ಸ್ಟಾರ್ ಯಶ್ ಮತ್ತು ಟಾಕ್ಸಿಕ್ ಚಿತ್ರತಂಡ. ಇಲ್ಲಿ ಇನ್ನೊಂದು ಸಂಗತಿಯನ್ನ ನಿಮಗೆ ಹೇಳಲೇಬೇಕು. ಅದೇನಪ್ಪಾ ಅಂದ್ರೆ ಯಶ್ ಅವರು ಈ ಹಿಂದೆ ಒಂದು ಮಾತು ಹೇಳಿದ್ರು. ಪರಭಾಷಿಕರು, ಬೇರೆ ಚಿತ್ರರಂಗದವರು ಕನ್ನಡ ಚಿತ್ರರಂಗದ ಕಡೆ ತಿರುಗಿ ನೋಡಬೇಕು, ಆ ಥರ ಸಿನಿಮಾ ಮಾಡ್ತೀನಿ ಎಂದಿದ್ರು. ಇದೀಗ ಯಶ್ ತಮ್ಮ ಮಾತಿನಂತೆ ನಡೀತಾ ಇದ್ದು ಹಾಲಿವುಡ್ ರಾಕಿ ಭಾಯ್ಗೆ ಸಲಾಂ ಹೊಡಿತಿದೆ.